ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತು ಮೊಳಕೆ ಕಟ್ಟಿರೋದು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಕಡಲೆಕಾಳು, ಹುರುಳಿಕಾಳು, ಹೆಸರುಕಾಳು ಮೂರನ್ನು ಮೊಳಕೆ ಕಟ್ಟಿರೋದು. ಈಗ ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ರುಬ್ಕೊಳ್ಳೋದಕ್ಕೆ ಹಸಿ ಮಸಾಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ 2, ಮೆಣಸು ಸ್ವಲ್ಪ, ಚಕ್ಕೆ 2, ಲವಂಗ 4, ಶುಂಠಿ 1 ಇಂಚಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು. ಇಷ್ಟನ್ನು ನೈಸಾಗಿ ರುಬ್ಕೊಳ್ಬೇಕು. ಇದನ್ನು ನೈಸಾಗಿ ರುಬ್ಬಿದ ಮೇಲಿಂದ ನಾನಿಲ್ಲಿ ಕುಕ್ಕರ್ ಪಾತ್ರೆ ಇಟ್ಕೊಳ್ತಾ ಇದ್ದೀವಿ. ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೇ ನಾವು ರುಬ್ಬಿದಂಥ ಹಸಿ ಖಾರ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು, ರೋಸ್ಟ್ ಆಗಬೇಕು. ಫ್ರೈ ಆಗೋ ತನಕನೂ ಹಾಗೆ ಬಿಡಬೇಕು. ಇದು ಚೆನ್ನಾಗಿ ಫ್ರೈ ಆಗೋ ತನಕ ನಾವಿಲ್ಲಿ ಕಾಯಿನ ರುಬ್ಕೊಳ್ಳೋಣ. ನಾನಿಲ್ಲಿ ಮೊಳಕೆ ಕಟ್ಟಿರೋ ಕಾಳು ತಗೊಂಡಿದ್ದೀನಿ. ಹೆಸರು ಕಾಳು, ಕಡಲೆಕಾಳು, ಹುರುಳಿಕಾಳು ಮೂರನ್ನು ಮೊಳಕೆ ಕಟ್ಟಿರೋದು. ಇದನ್ನು ಕುಕ್ಕರ್ಗೆ ಹಾಕೋಬೇಕು. ಹಸಿ ಮಸಾಲೆ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಬೇಕು ಇದನ್ನು. ಮತ್ತು ದಪ್ಪ ಮೆಣಸಿನ್ಕಾಯಿ 1, ಹಾಗೆ 2 ಆಲೂಗೆಡ್ಡೆ ಸಿಪ್ಪೆ ತೆಗೆದು ಹೆಚ್ಚಿರೋಂಥ 2 ಆಲೂಗೆಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಈ ಮಸಾಲೆನಲ್ಲೇ ಫ್ರೈ ಆಗಬೇಕು. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲೇ ಬೇಯಿಸಬೇಕು. ಹಸಿ ಮಸಾಲೆ ಇದೆಯಲ್ಲ ಅದರಲ್ಲೇ ಬೇಯಿಸಬೇಕು. ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಇಲ್ಲಿ ನಾನು ಧನಿಯಾ ಒಂದು 2 ಸ್ಪೂನ್ ಆಗೋಷ್ಟು, 1 ಹಿಡಿ ಮೆಂತ್ಯ ಸ್ವಲ್ಪ, ಹಾಗೆ ಒಣಮೆಣಸಿನ್ಕಾಯಿ ಸ್ವಲ್ಪ ಒಂದು 10ರಿಂದ 12, ಮೆಂತ್ಯ, ಒಣಮೆಣಸಿನ್ಕಾಯಿ ಒಂದು 10ರಿಂದ 12, 1 ಹಿಡಿ ಆಗೋಷ್ಟು ಧನಿಯಾ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಕಾಯಿ ರುಬ್ಬಿರೋದನ್ನು ತೆಗೆದುಬಿಟ್ಟು ಇದನ್ನು ಹಾಕ್ಕೊಳ್ಬೇಕು. ಟೊಮೊಟೊ ಹಣ್ಣನ್ನು ರುಬ್ಕೋಬೇಕು. ಒಂದು 8ರಿಂದ 10 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ರುಬ್ಕೊಳ್ಬೇಕು. ಟೊಮೊಟೊ ಮತ್ತು ಕಾಯಿನೂ ರುಬ್ಬಾಗಿದೆ. ಈಗ ಧನಿಯಾ ಮತ್ತು ಒಣಮೆಣಸಿನ್ಕಾಯಿ ಹಾಗೂ ಮೆಂತ್ಯ ಸ್ವಲ್ಪ ಇಷ್ಟನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇದು ತಣ್ಣಗಾದ ನಂತರ ಇದನ್ನು ರುಬ್ಕೊಳ್ಬೇಕು. ಈಗ 2ರಿಂದ 3 ವಿಷಲ್ ಬಂದಿದೆ. ಕಾಳುಗಳೆಲ್ಲ ಬೆಂದಿರುತ್ತೆ. ಈಗ ನಾವು ಒಂದು ಪಾತ್ರೆಗೆ ರುಬ್ಬಿರೋಂಥ ಕಾಯಿ, ಟೊಮೊಟೊ ಹಣ್ಣು ರುಬ್ಬಿರೋದು, ಆಮೇಲೆ ಒಣಮೆಣಸಿನ್ಕಾಯಿ, ಧನಿಯಾ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ತಾ ಇದಕ್ಕೇ ಕಾಳುಗಳು, ಬೇಯಿಸಿರೋ ಕಾಳುಗಳಿದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು.
ಈಗ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದೀತಾ ಇದೆ. ರುಚಿಯಾಗಿರುವ ಮೊಳಕೆ ಕಟ್ಟಿರೋ ಸಾಂಬಾರು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಕುದಿ ಬಂದರೆ ಮೊಳಕೆ ಕಟ್ಟಿರುವ ಸಾಂಬಾರು ರೆಡಿಯಾಗಿದೆ. ಇದು ರೈಸು, ಚಪಾತಿ, ಪರೋಟಾಗೆ ಸೂಪರ್ ಕಾಂಬಿನೇಷನ್. ಈ ರೆಸಿಪಿ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.